ಧನುರಾಶಿಯವರ ಅಂದ ತಕ್ಷಣ ಧನುರಾಶಿಯವರ ನಕ್ಷತ್ರಗಳು ಯಾವ? ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಈ ಧನುರಾಶಿ ಅಂಡರ್ ನಲ್ಲಿ ಬರುತ್ತೆ. ಇನ್ನು ಈ ಧನುರಾಶಿಯವರ ಅಂದ ತಕ್ಷಣ ಹೇಗೆ ನೋಡಿ, ವಿದ್ವಾಂಸರು, ಬಹಳಷ್ಟು ಸಕಲ ಕಲಾ ವಲ್ಲಭರು, ಎಲ್ಲ ವಿದ್ಯೆಗಳನ್ನ ಅರಿತವರು, ಮತ್ತೆ ಬಹಳಷ್ಟು ವಿಷಯಗಳನ್ನ ತಿಳಿದವರು ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳ್ಬೋದು. ನೋಡಿ, ಧನುರಾಶಿಯವರ ಅಂದ ತಕ್ಷಣ ಹಠ, ಛಲ, ಧೈರ್ಯ. ಯಾಕಂತಂದ್ರೆ ಯಾವುದೇ ಒಂದು ಸಂದರ್ಭ ಇರ್ಲಿ, ಯಾವುದೇ ಕಾಲ ಇರ್ಲಿ, ಯಾವುದೇ ಸಿಚುವೇಶನ್ ಇರ್ಲಿ, ಮುಂದೆ ಇಟ್ಟಿರ್ತಕ್ಕಂತ ಹೆಜ್ಜೆ ಹಿಂದೆ ಇಡಲ್ಲ, ಹಿಂದೆ ಸರಿಯಲ್ಲ, ನಿರ್ಧಾರ ತಗೊಳ್ಳಲ್ಲ, ತಗೊಂಡ್ರೆ ಕೈ ಬಿಡಲ್ಲ. ಅಂತಹ ಒಂದು ಹಠವಾದಿಗಳು ಈ ಧನುರಾಶಿಯವರು. ಬಹಳಷ್ಟು ವಿಚಾರವಂತರು, ವಿದ್ಯಾವಂತರು, ಬುದ್ಧಿವಂತರು, ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಅಂತಂದ್ರೆ ಈ ಧನುರಾಶಿಯವರು ಅಂತ ಹೇಳ್ಬೋದು. ಅಸಾಧ್ಯವಾದದ್ದನ್ನ ಸಾಧಿಸಿಕೊಳ್ಳುವಂತಹ ಪರಿಪೂರ್ಣವಾದ ಛಲ, ಪರಿಶ್ರಮ, ಶ್ರದ್ಧೆ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ. ಇನ್ನು ನಿಮ್ಮ ಛಲ, ಧೈರ್ಯ ಇದೆಯಲ್ಲ, ಯಾವ ಮಟ್ಟಿಗಿರುತ್ತದೆ ಅಂತಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ರು ಕೂಡ ಅದನ್ನ ಜಯಿಸುವಂತ ಮಟ್ಟಕ್ಕಿರುತ್ತೆ. ಎಷ್ಟೇ ಕಾಂಪಿಟೇಷನ್, ಹೈ ಕಾಂಪಿಟೇಷನ್ ಇದ್ರೂ ಕೂಡ ಆ ಕಾಂಪಿಟೇಷನ್ ಅನ್ನ ಬೀಟ್ ಮಾಡತಕ್ಕಂತಹ ಧೈರ್ಯ ನಿಮ್ಮ ಬಳಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಕೆಲವೊಂದು ಯಾವುದೇ ಒಂದು ರಂಗದಲ್ಲಿದ್ರು ಕೂಡ, ಯಾವುದೇ ಒಂದು ವ್ಯವಹಾರದಲ್ಲಿದ್ರು ಕೂಡ ಚಾಕಚಕ್ಯತೆಯಿಂದ, ಬುದ್ಧಿವಂತಿಕೆಯಿಂದ ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರು ಹೇಳ್ತಾರೆ, ಏನಪ್ಪಾ ಇವ್ರ ನಡನೆ ಗೊತ್ತಾಗ್ತಾ ಇಲ್ಲ, ಇವ್ರ ವಿಚಾರಗಳೇ ಗೊತ್ತಾಗ್ತಾ ಇಲ್ಲ, ಇವ್ರ ನಿಗೂಢತೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅದು ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಯಾವುದೇ ಉದ್ಯಮ ಇರ್ಬೋದು, ಯಾವುದೇ ವೃತ್ತಿಯಲ್ಲಿರ್ಬೋದು, ಬೇಗನೆ ಅದನ್ನ ಅರ್ಥ ಮಾಡ್ಕೋತೀರಿ, ಆ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋತೀರಿ, ಆ ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ನಿಭಾಯಿಸ್ತಕ್ಕಂತಹ ಚಾಕಚಕ್ಯತೆ ಈ ಧನುರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಧಾರ್ಮಿಕವಾಗಿರ್ತಕ್ಕಂತಹ ಪ್ರವೃತ್ತಿ ನಿಮ್ಮ ಬಳಿ ಇರುತ್ತೆ. ನೋಡಿ, ದೇವರು, ದೇವಸ್ಥಾನ, ಪೂಜೆ, ಹಬ್ಬ, ಹರಿದಿನ, ಆಚಾರ, ವಿಚಾರ, ಶಾಸ್ತ್ರ, ಸಂಪ್ರದಾಯಗಳಲ್ಲಿ ಬಹಳಷ್ಟು ನಂಬಿಕೆ, ವಿಶ್ವಾಸವನ್ನ ಇಟ್ಟಿರತಕ್ಕಂತಹ ವ್ಯಕ್ತಿಗಳು ಧನುರಾಶಿಯವರು. ಇನ್ನು ಈ ಸಾಮಾಜಿಕವಾಗಿ ಏನಾದ್ರೂ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಪ್ರಬಲವಾಗಿರ್ತಕ್ಕಂತಹ ವ್ಯಕ್ತಿಗಳು, ಈ ರಾಜಕಾರಣಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಈ ಸಾರ್ವಜನಿಕರಲ್ಲಿ ಯಾರಿಗೂ